ಹಲೋ ಗೆಳೆಯರ ನಮಸ್ಕಾರ. ಇವತ್ತಿನ ವ್ಲಾಗ್ ನೈಟ್ ರೈಡು. ಈ ನೈಟ್ ರೈಡ್ ಎಲ್ಲಿಗಪ್ಪ ಅಂತ ಅಂದರೆ ಚಿಕ್ಕಮಂಗ್ಳೂರಿನ ಕಡೆಗೆ. ಸ್ವರ್ಗದ ನಾಡು ಅಂತಲೇ ಕರೆಯುವಂಥ ಪ್ಲೇಸು ಚಿಕ್ಕಮಂಗಳೂರು. ಅಲ್ಲಿ ಹೋಗಿ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ ನೋಡ್ಕೊಬರೋಣ. ಟನ್ 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 ಟನ್. ಏನಂದ್ರೆ ಅದೇ 70-80 ಮಾಡೋಣ. ನಿನ್ಗೆ ಯಾಕೆ ಆಮೇಲೆ ಹಿಂದೆಗಡೆ ಟೈರ್ ಅಲ್ಲಾಡ್ತಾ ಇದೆ ನೋಡ್ರಿ. ಹಿಂದೆಗಡೆ ಟೈರು ಮುಂದಕ್ಕೆ ಹೋಗ್ತೀನಿ ನೋಡು. ಮೈಸೂರಿನ ಮೊದಲನೆಯ ಫ್ಲೈಓವರ್ ಇದು ಇನ್ಕಲ್ ಫ್ಲೈಓವರ್ ಮಾಡ್ತಾರಂತೆ ಫ್ಯೂಚರ್ ಅಲ್ಲಿ. ಬಟ್ ಆಜ್ಞೆಗಳಿದಾವೆ, ನೋಡೋಣ. ಮೆಟ್ರೋ ಬೇರೆ ಓಪನ್ ಮಾಡಬೇಕು ಅಂತ ಮೋದಿ ಅವರು ಚಾಲನೆ ನೀಡಿದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು 2 years 3 years ಅಲ್ಲಿ ಪ್ಲಾನ್ ಸ್ಟಾರ್ಟ್ ಆಗ್ಬೋದು ಮೇ ಬಿ. ಈಗ ಮಾತುಕತೆ ಮುಂದುವರೆದಿದೆ. ಮುಂಜಾನೆಯ ಶುಭಾಶಯಗಳು, ಬೆಳಗಿನ ಶುಭೋದಯಗಳು ಗೆಳೆಯರೇ. ನೋಡಿ ಚಿಕ್ಕಮಂಗಳೂರಿನ ವ್ಯೂಸ್, ಮಲೆನಾಡಿನ ಸ್ವರ್ಗದ ಫಾಗ್ಸ್ ಹೇಗಿದೆ ಅಂದರೆ ವೆದರ್. ನನ್ನ ಜಾನೆ ಮಂಜಲ್ಲಿ ಮುಸ್ಸಂಜೆ ಚಳಿ ತಂಪಲ್ಲಿ ಹೋವಲವೇ ನೀ. ನಮ್ಮ ಬಾಯ್ಸ್ ಹಿಂದೆ ಬರ್ತಾ ಇದ್ದಾರೆ. ನಮಸ್ಕಾರ ಗೆಳೆಯರೇ. ಚಿಕ್ಕಮಂಗ್ಳೂರಿಗೆ ರೀಚ್ ಆಗೋಕ್ಕೂ ಮುಂಚೆ ಕೊಟ್ಟಿಗೆಹಾರಕ್ಕೆ ಹೋಗಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ನಮ್ಮ ಪಯಣ ಬಂದು ರಾಣಿ ಜರಿ ಫಾಲ್ಸ್, ಇಂಡಜೆ ಫಾಲ್ಸ್ ಇವೆರಡನ್ನ ನೋಡಿಕೊಂಡು ಗೆಳೆಯರೇ, ನಾವು ರಾತ್ರಿ ಮೈಸೂರಿನ 11:15 ಬಿಟ್ಟಿದ್ದಕ್ಕೆ ಮಳೆ, ಅಡಚಣೆಗಳು, ಆಕ್ಸಿಡೆಂಟ್ಗಳು ರೋಡಲ್ಲಿ ಆದಂತ ಕಾರಣದಿಂದ ನಮ್ದಲ್ಲಿ ಆಕ್ಸಿಡೆಂಟು. ಗಾಬರಿ ಬೀಳಕ್ ಹೋಗಬೇಡಿ. ಕತ್ಲೆ ಟೈಮಲ್ಲಿ ಬೇರೆ ಬೇರೆ ಗಾಡಿಗಳು ಆಕ್ಸಿಡೆಂಟು ಆಗಿರೋದು ಅಂತ ಇದರಲ್ಲಿ ನಾವು ಇಷ್ಟೊತ್ತಿಗೆ ರೀಚ್ ಆಗಿದ್ದೀವಿ. ಇನ್ನೂ ರೀಚ್ ಆಗಿಲ್ಲ. ಇನ್ನೂ 180 ಕಿಲೋಮೀಟರ್ ಇದೆ ಹೋಗೋಕ್ಕೆ. ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಇನ್ನು ಬಂದು 70 ಕಿಲೋಮೀಟರ್ ಇದೆ. ಅಂಡ್ ಇವತ್ತಿನ ಪ್ಲೇಸ್ ಬಂದು ರಾಣಿ ಜರಿ ಅಂಡ್ ಬಂಡಜೆ ಫಾಲ್ಸ್ ಜಾಗನ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಸ್ವರ್ಗದ ನಾಡು ಎಲ್ಲಿದೆ ಅಂದ್ರೆ ಇದೆ ನೋಡಿ. ಎಷ್ಟು ಪೀಸಾಗಿದೆ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಹಿಂಗ್ ರೈಡ್ ಬರೋದೇ ಚಂದ. ನಮ್ಮ ಬಾಯ್ಸ್ ನೋಡಿ ಹೆಂಗ್ ಹೋಗ್ತಿದ್ದಾರೆ ಡ್ಯೂಡ್ ಅವರು. ಇನ್ನೂ ಒಂದು ಒಬ್ರು ಗಾಡಿ ಬರ್ತಾ ಇದೆ ಅವರು ಮೆತ್ತಿಗೆನೆ ಪ್ಯಾಡ್ಲಿಂಗ್ ಮಾಡ್ಕೊಂಡು ಹೆಂಗ್ ಹೋಗ್ತಿದಾರೆ ನೋಡಿ. ಬ್ಯೂಟಿಫುಲ್. ಎಕ್ಸ್ಪಲ್ಸ್ ನ ರೈಡ್ ಮಾಡ್ತಿರೋದು ಸುಕೇಶ್ ಈಸ್ ಮೈ ಫ್ರೆಂಡ್. ಅವ್ರ ಜೊತೆ ಅವ್ರಿಬ್ರು ಫ್ರೆಂಡ್ಸ್ ಜೊತೆ ನಾವ್ ಇವತ್ತು ಹೋಗ್ತಾ ಇರೋದು. ರಾತ್ರಿ ಏನಪ್ಪಾ ಕತೆ ಆಯ್ತು ಅಂದ್ರೆ, ನಾವು ಹಾಸನಿಂದ ಬೇಲೂರು ಬಂದು ಬೇಲೂರ್ ಹತ್ರ ಬರ್ತಾ ಫುಲ್ ನೈಟ್ ಆಲ್ಮೋಸ್ಟ್ ಅಲ್ಲಿ 3:30 5 o'clock ವರ್ಗು ನೆಂದಿದೀವಿ ಮಳೆಯಲ್ಲಿ. ಅಂದ್ರೆ ಮಳೆಯಲ್ಲಿ ನೆನ್ನಿಲಿಲ್ಲ, ಸೊ ವೆಯ್ಟ್ ಮಾಡಿದೀವಿ ಒಂದ್ ಕಡೆ ನಿಂತ್ಕೊಂಡು. ಅದ್ರಂತ ಕ್ರೂಷಿಯಲ್ ಟೈಮ್ ಇನ್ಯಾವುದೂ ಇಲ್ಲ. ತುಂಬಾ ಹಿಂಸೆ ಅನ್ನಿಸ್ತು. ಬಟ್ ಆದ್ರೂ ಅಷ್ಟೆಲ್ಲ ಪ್ರಯತ್ನ ಬಿದ್ದಿದ್ಕೂ ಇವತ್ತು ಇಂಥ ವ್ಯೂ ಸಿಗ್ತಾ ಇರೋದು. ವೆದರೇ ನಮ್ಮನ್ನ ಚೇಂಜ್, ಎಂತ ಮೂಡ್ ಇರ್ಲಿ, ಅಂತ ಮೂಡಿ ಇರ್ಲಿ ಅಂತವ್ರನ್ನೆಲ್ಲ ಚೇಂಜ್ ಮಾಡಕ್ ಕೊಡತ್ತೆ ಇಂಥ ವೆದರ್ಗಳು ಸಿಕ್ಬಿಟ್ರೆ. ಎಲ್ಲ ಹಾಸ್ಟೆಲ್ ಮಕ್ಕಳು, ಸ್ಕೂಲ್ ಮಕ್ಕಳು ಅನ್ಸುತ್ತೆ. ನಿನ್ಗೆ ಯಾಕೆ ಆಮೇಲೆ ಚಿರಕಾಲವಿರಲಿ ಈ ಪ್ರೇಮ, ಚಿರಕಾಲವಿರಲಿ ಈ ಸ್ನೇಹ, ಚಿರಕಾಲವಿರಲಿ ಈ ಹಾಡು, ಚಿರಕಾಲವಿರಲಿ ಈ ನೆನಪು. ಡಾಗ್ಸ್ ಬೆಟಾಲಿಯನ್ಸ್ ನೋಡಿದ್ರ ಬಿಟ್ರೆ ಮಕಾಮೂತಿನೆಲ್ಲ ಕಚ್ಚಾಕ್ಬಿಡ್ತವೆ. ಸ್ವರ್ಗ ಎಲ್ಲಿದೆ ಗುರು? ಪ್ರಕೃತಿಯ ಮಡಿಲಲ್ಲಿದೆ. ಈ ಸ್ವರ್ಗನ ಸವಿಬೇಕು ಅಂದ್ರೆ ಬೈಕ್ ರೈಡೇ ಇರ್ಬೇಕು. ಬೈಕ್ ರೈಡ್ ಮಾಡಿದ್ರೇನೆ ಇಂಥ ಸ್ವರ್ಗ ಸವಿಯಕ್ ಆಗದು ಗುರು. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಅಷ್ಟು ಗೊತ್ತಾಗಲ್ವಾ? ಬತ್ತಾವನಲ್ಲಿ ಮುಕ್ಳಿಲಿ ಗುದ್ದೆ ಬಿಡ್ತಿದ್ದೆ. ಕಾಮನ್ ಸೆನ್ಸ್ ಬೇಡವಾ? ಓವರ್ಟೇಕ್ ಹೆಂಗ್ ಮಾಡ್ಬೇಕು? ಕಾರ್ನರಿಂಗ್ ಅಲ್ಲಿ ಮಾಡ್ತಾರ ಗುರು. ಓವರ್ಟೇಕ್ ಮಾಡೋದು ಹೆಂಗೆ? ಹಿಂಗ್ ತಗೊಂಡ್ ಹಿಂಗ್ ಮಾಡ್ತಾರಪ್ಪ, ಮಾಡ್ಕೊಂಡು ಹೋಗೋದು. ಅದೆಲ್ಲ ಹೇಳ್ಬೇಕಾದ್ರೆ ಏನು ಮಾಡಕ್ಕಾಗಲ್ಲ ಬಿಡಿ. ಪಾಪ ಅವ್ರನ್ನು ಬೈಯಕ್ಕಾಗಲ್ಲ. ತಪ್ಪಿಕೊಂಡು ಯಾರನ್ನ ಯಾಕೆ ಬೈಯನ. ಬ್ರೋ ಅಂದ್ರೆ ತುಕಿಯವರ ಫ್ರೆಂಡ್. ಮುಂದಲ್ಲಿ ಹೊಸ ಸ್ನೇಹ, ಹಳೆ ನೆನಪುಗಳ ಜೊತೆ ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಜೀವನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತದೆ. ಇದೊಂದು ನೆನಪಿಕ್ಕಳಿ. ಮಲೆನಾಡು ಅಂತ ಸುಮ್ಮನೆ ಕರೆಯಲ್ಲ. ಇವತ್ತು ನಮಗೆ ಖುಷಿಯಾದ ವಿಚಾರ ಏನು ಅಂದ್ರೆ, ನನ್ನ ಮನಸ್ಸಿಗೆ ಖುಷಿಯಾದ ವಿಚಾರ ಏನು ಅಂತ, ನಿನ್ನೆಯಿಂದ ಮಳೆ ಶುರು ಆಗಿರೋದಕ್ಕೆ ಹೇಗಿದ್ದಿದೆ ನೋಡಿ ಫಾಗ್, ನೇಚರು. ಸ್ವರ್ಗ.
ಓ ಬಾಯ್ಸ್ ಕಾರ್ನರಿಂಗು ರೈಡರು ಅಷ್ಟು ಎಕ್ಸ್ಪೆಕ್ಟೇಷನ್ ಹಂಗೆಲ್ಲ ಕಾರ್ನರಿಂಗ್ ಮಾಡಲ್ಲ. ಇಂಥ ಕಾರ್ನರಿಂಗ್ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಲ್ಲಿ ಲೋಕಲ್ ಲೈಟ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಹಿಂಗೆಲ್ಲ ಕಾರ್ನರಿಂಗ್ ಮಾಡೋಕ್ಕಾಗತ್ತೆ. ಹೊಸೊಬ್ರು ಎಲ್ಲ ಬಂದಿರ್ತಾರೆ ಬೆಂಗಳೂರು ಸಿಟಿಲಿ ಓಡಾಡ್ಕೊಂಡು, ಮೈಸೂರು ಸಿಟಿಲೆಲ್ಲ ಓಡಾಡ್ಕೊಂಡು, ಸಣ್ಣ ಪುಟ್ಟ ರೋಡ್ಗಳಲ್ಲಿ ಓಡಾಡ್ಕೊಂಡು, ಈ ತರ ರೋಡಲ್ಲಿ ಏನಾದ್ರು ನೀವು ಆ ಕಾರ್ನರಿಂಗ್ ಮಾಡ್ತೀನಿ ಅಂದ್ರೆ ಕಾರ್ನರಲ್ಲಿ ಚಟ ಕಟ್ಟಿಸ್ಕೊಂಡ್ಬಿಡ್ತೀರ. ನೋಡಿದ್ರ ಹಿಂಗಾಗದು. ಮುಗಿಲೆತ್ತರದ ಮರದ ಅಡಿಯಲ್ಲಿ ತೇಲಿ ಹೋಗುತ್ತಿರುವ ನಾನು ಹಾ ಸ್ವರ್ಗವೇ ನಾಚುವಂತಿದೆ. ಏನೋ ಒಂದು ಬಿಡಕ್ಕೊಂದು ಕನೆಕ್ಟ್ ಆಗ್ಲಿಲ್ಲ, ಈಗ ಕುಯ್ಯ ಮುಯ್ಯ ಅನ್ನಿಸ್ಬಿಟ್ಟೆ. ಮೋಯಿ 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 ಸ್ವರ್ಗ ಹೆಂಗ್ ಕಾಣಿಸ್ತಿದೆ ನೋಡಿ. ಹಾ 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 ಇದ್ರ ಮಧ್ಯದಲ್ಲಿ ಇದೊಂದು ಯಾವ್ದೋ ಬೋಲ್ಡ್ ಬೇರೆ. ಹಾ ಹಾ ಇವಾಗ ಭಗವಾನ್ ಹತ್ರ ಕಳಿಸಿದಲ್ಲಪ್ಪ ಅಕ್ಕಿ ಯಾರ್ತದ್ ನೋಡ್ರಿ ಇಲ್ಲಿ ಹಿಂದಗಡೆ. ನಾವು ಕೂತು ಕೂತು ಬೇಜಾರಾಗಿದೆ. ಸನ್ರೈಸ್ ನೋಡ್ಬರ್ರ, ಸನ್ರೈಸು ನೋಡ ಹೆಂಗ್ ಎದೋಳ್ತು. Few minutes later. ಕಾಡ್ಕೊಳ್ಳಿ ಊರಾಚ ಸ್ವರ್ಗನ ಕಾಯುತ್ತೈತೆ. ರಾಣಿ ಜರಿ ಇಲ್ಲಿ. ನಮಸ್ಕಾರ, ಇವತ್ತು ಬಂದಿದ್ದೀವಿ ಬಂಡೇಜೆ ಫಾಲ್ಸ್, ರಾಣಿ ಜರಿ. ನೋಡಿ ಬೆಟ್ಟ ಗುಡ್ಡಗಳು ಹೇಗೆ ಕಾಣಿಸ್ತಾ ಇದೆ. ಬಂದರೆ ನಿಜ ಹೇಳ್ತೀನಿ, ಒಂದೊಳ್ಳೆ ಪ್ಲೇಸ್ ಇದು ಮಾತ್ರ. ಆಫ್ ರೋಡಿಂಗ್ಗೆ ಆಗಲಿ, ಗಾಡಿ ಓಡಿಸೋದ್ರಲ್ಲಿ, ಬೆಟ್ಟ ಗುಡ್ಡಗಳನ್ನ ನೋಡೋದೇ ಆಗಲಿ. ಕಿಚ್ಚ ಪಿಚ್ ಅಂತ ರಚ್ಚೆ ಎಲ್ಲ ಹರಿದ ಕೊಚ್ಚೆ ಎಲ್ಲ ಎಲ್ಲತ್ತದು ಹಿಂಗೇನಾ. ಏ ಬೇಡ, ಕುತ್ಕೋ. ಏನು ಹೇಳಿದವರು ಪೊಲೀಸು? ಏನೋ ಸೀನ್ ಆಗೈತಂತೆ ಗುರು. ಬಾಡಿ ಅವ್ರು ಏನು ಹೇಳಿದ್ ಪೊಲೀಸು? ಬಾಡಿ ಸಿಕ್ಕಿದಂತೆ, ಬಾಡಿ ಏನೋ ಬಿದ್ದಿದೆ ಅಂತ. ಇಲ್ಲಿ ಯಾರೋ ಬಿಡಲ್ಲ ಅಂತಿದಾರ. ನಂದು ಹತ್ತಿದೆ, ಆದ್ರೆ ಏನ್ ಮಾಡೋದು, ಹೇಗಿದೆ ಆಫ್ ರೋಡ್ ಟ್ರೈಲ್ ಹೇಗೆ ಕಷ್ಟಪ್ಪ ಇಷ್ಟ ಹತ್ತಿ. ಈಗ ಪೊಲೀಸ್ ನೋಡಿದ್ರೆ ಆಗಲ್ಲ ಅಂತಿದಾರಲ್ಲ. ಬಾಯ್ ಹಂಗೆ ಬಿಡಿ, ಸ್ಟ್ರೈಟ್ ಹೋಗಿ ಸ್ಟಡಿ ಮಾಡ್ಕೊಳ್ಳಿ. ಹ್ಯಾಂಡ್ಲು ಸ್ಟಡಿ ಮಾಡ್ಕೊಳಕ್ ಹೇಳಿ, ಹ್ಯಾಂಡ್ಲನ ಸ್ಟ್ರೈಟ್ ಮಾಡ್ಕೊಳ. ಬಿಡಿ ಗಾಡಿ ಬಿಡಿ, ಹಿಂದಕ್ಕೆ ಬಿಟ್ಕೊಳ್ಳಿ. ಒಂದು ಕಾರಿನ ಸಾಧನೆ ಇನೋವಾದು. ಇಲ್ಲಿ ಬಾಸ್ ಈ ಕಡೆಯಿಂದ ಹತ್ತಿಸ್ಬೇಕು, ಅಲ್ಲಿ ಹತ್ತಿಸಿ, ಇಲ್ಲ ಆಗಲ್ಲ. ಬಟ್ ಈ ಎಡ್ಜಿಗೆ ಬರ್ಬೇಕಾಗತ್ತೆ. ಅವರು ಫುಲ್ಲು ಹೋಗುತ್ತೆ. ಶಾಕ್ ಅಬ್ಸರ್ವ್ ವೀಲ್ ಸಮೇತ ಹೋಗ್ಬಿಡುತ್ತೆ. ಇದೇನಾದ್ರು ಟಚ್ ಆಯಿತು ಅಂದರೆ ಆ ಕಡೆಗೆ ವೀಲ್ ಕಚ್ಕೊಂಡು ಅಂದ್ರೆ ಮುಗೀತು ಕತೆ. ಅಣ್ಣ ಸೈಡ್ ಬನ್ನಿ, ಆ ಕಡೆ ಹೊಂಟೋಗ್ಬಿಡಿ. ಕಾಲ್ಗಿಲ್ ಮೇಲೆ ಹತ್ಬಿಟ್ಟು ದೂರ ಇರಿ. ಅದಕ್ಕೂ ಸೈಡ್ ಬನ್ನಿ, ಸೈಡು ಓಡು ಮುಂದೆ. ಕಮಾನ್ ಬರಬೇಕು. ಹಂಗೆ ರೈಸ್ ಮಾಡಿ ಬನ್ನಿ. ಆಗಲ್ಲ, ಆಗಲ್ಲ ಅಣ್ಣ, ನೂಕಿದ್ರು ಆಗಲ್ಲ. 200-300 kg ಅಲ್ಲ, 1,500 2,000 kg ಅದು ಗಾಡಿ. 50 ಜನ ನೂಕಬೇಕು. ಅಲ್ಲೇ ಬಿಟ್ಕೋಬೇಕು. ಇಲ್ಲಿ ಆಗದೇ ಇಲ್ಲ, ಇಲ್ಲಿ ಹತ್ತದೇ ಇಲ್ಲ. ಹೋಗ್ಬೇಕು ಇಲ್ಲಿಂದ ಗಾಡಿ. ಗೆಳೆಯರೇ, ಹೆಂಗಿದೆ ಜಾಗ? ನಾಡು ಅಂತಾನೆ ಕರಿಬೋದು ಇದನ್ನ. ಚಿಕ್ಕಮಂಗ್ಳೂರ್ನ ಸುಮ್ಮನೆ ಹಂಗೆ ಕರೆಯಲ್ಲ ಇದನ್ನ ಜಾಗನ. ನೋಡಿ, ಇವರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆಫೀಸರು ನಿಮ್ಮ ಗೈಡ್ಗೆ ಆಗಲಿ, ನಿಮ್ಮ ಸಪೋರ್ಟ್ಗೆ ಆಗಲಿ ಇರ್ತಾರೆ ಗಾಯ್ಸ್.
ಬನ್ನಿ, ಇಂಥ ಜಾಗನೆಲ್ಲ ತೋರಿಸ್ತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಗಾಡಿ ಏನಾದ್ರು ಅಲ್ಲೇ ನಿಲ್ಸಿದ್ರೆ ನಾವು ಸುಮಾರು ದೂರ ನಡಿಬೇಕಾಗಿತ್ತು. ಅಲ್ಲಿ ಅದೇ ಅಡ್ವೆಂಚರ್ ಆಗ್ಲಿ ಅದೇ ಆಗ್ಲಿ, ಟಿಯೋ ಮುಂದೆ ಈ ಮಪೆಡ್ ಮುಂದೆ ನಮ್ದೆಲ್ಲ ನಿಲ್ಲೇ ಆರಾಮಾಗಿ ಬಂದ ಯಾವ ಕಡೆಯಿಂದ ಬಂದು ಅಂತಾನೆ ಗೊತ್ತಿಲ್ಲ. ಗೆಳೆಯರೇ ನಮಸ್ಕಾರ. ಇವತ್ತು ರಾಣಿ ಜರಿಗೆ ಬಂದಿದ್ದೀವಿ. ರಾಣಿ ಜರಿಗೆ ಬಂದು ಇಲ್ಲಿ ಬಂದಾದ ಮೇಲೆ ಇಲ್ಲೊಂದು ವೆಬ್ಸೈಟ್ ಇದೆ. ವೆಬ್ಸೈಟ್ ಏನಪ್ಪ ಅಂತಂದರೆ www.mygotrip.com ಅಲ್ಲಿ ಟಿಕೆಟ್ ಬುಕ್ ಮಾಡೋದು. ಮಾಡ್ರಪ್ಪ ಇವಾಗ ಇಲ್ಲಿಂದ ರಾಣಿ ಜರಿಗೆ ಜರ್ನಿ ನೋಡಿ. ಸತ್ತ ಬಿದ್ದ ಮೇಲೆ ಗೊತ್ತಾಯ್ತಂತೆ ನಮ್ಮ ಸುಖಿ ಹೇಳ್ತಾವನೆ ರಾಣಿ ಅಂತ. ನೆಕ್ಸ್ಟ್ ಹೋಗ್ತಾ ಇರೋದೆ ಆ ತುದಿ ಬೆಟ್ಟಕ್ಕೆ, ಅದು ಬಂಡೇಜೆ ಫಾಲ್ಸ್ ಅಲ್ಲಿ ಇರೋದು. ಬನ್ನಿ ರಾಣಿ ಜರಿ ನೋಡ್ಕೊ ಬರೋಣ. ಕೊನೆಗೂ ಬಿಡ್ದಂಗ್ ಇನ್ನೋವನ್ನ ಹತ್ತಿಸ್ಕೊಂಡ್ ತಂದವ್ರು ನೋಡ್ರಿ ಅಲ್ಲಿ. ಈ ಟ್ರೆಕ್ಕಿಂಗು ಸಾಮಾನ್ಯವಾಗಿಲ್ಲ. ಬಂಡೇಜೆ ಫಾಲ್ಸ್ ಗೆ 9 ಕಿಲೋಮೀಟರ್ ನಡಿಬೇಕು. ಇಲ್ಲಿ ರಾಣಿ ಜರಿಗೆನೆ ಬಿದ್ದೋಯ್ತಾವ್ ಕಾಲ್ಗಳು. ಹೇಗಿದೆ ಜಾಗ ನೋಡಿ. ಇಲ್ಲಿಂದ ಬಿದ್ದು ಸತ್ತಿಲ್ಲ ಅಂತ ಮಾತ್ರ ಹೇಳಕ್ಕಾಗಲ್ಲ, ಬಿದ್ದು ಸತ್ತಿದ್ರು ಸತ್ತಿರ್ಬೋದು. ನಾನೊಂದು ನೋಡಿಲ್ಲ. ಒಳ್ಳೆ ಇನ್ಸ್ಪೈರ್ ಆಗಿ ತಗೊಂಡವ್ನೆ. ಬೇರೆ ಎಲ್ಲ ತಡಿತವ್ರೆ ಹೋಗ್ಬೇಡಿ ಅಂತ. ಎಂತ ಬ್ಯೂಟಿಫುಲ್ ಜಾಗನ ಹಾಳು ಮಾಡ್ತಾವ್ರೆ. ಈ ಟ್ರೆಕ್ಕಿಂಗ್ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಇದು ಸಾಮಾನ್ಯ ಟ್ರೆಕ್ಕಿಂಗ್ ಅಲ್ಲ ಗಾಯ್ಸ್. ನೋಡಿ ಆದಿ ಕಾಣಿಸ್ತಾ ಇದೆಯಾ, ಹಳ್ಳ ಒಂದು ಚೂರು ಸ್ಲಿಪ್ ಆಯ್ತು ಅಂದ್ರೆ ಈ ಕಡೆ ಫಾಲ್. ಇಂಥ ಟ್ರೆಕ್ಕಿಂಗ್ ಇದು. ಸ್ವಲ್ಪ ಹುಷಾರಾಗಿ ಜೋಪಾನವಾಗಿ ಬನ್ನಿ. ಆದ್ರೆ ಬರ್ಲೇಬೇಕು ನೀವು. ಇಂಥ ಪ್ಲೇಸ್ ನ ವಿಸಿಟ್ ಮಾಡ್ಲೇಬೇಕು, ನೋಡ್ಲೇಬೇಕು. ಆಗ ಹೇಗಿದೆ ಗುರು, ನಮ್ ಬಾಯ್ಸ್ ಇಬ್ರು ಮೇಲ್ಗಡೆ ಎತ್ಬಿಟ್ಟವ್ರು ನೋಡ್ರಿ. ಇನ್ನು ಇರ್ಬೇಕಂದಂಗೆ ಕಾಣಿಸ್ತಾವ್ರೆ. ಡೌನ್ ಫಾಲ್ ನೋಡಿ ಇಲ್ಲಿ. ನೀವು ತೋರಿಸ್ತೀನಿ ನೋಡಿ. ಇದು ನಡೆಯುವಂತ ಜಾಗ ಪಕ್ಕದಲ್ಲಿ ನೋಡ್ರಿ. ನೋಡಿ ಡೆಡ್ ಬಾಡಿ ನೋಡ್ಕಕ್ ಡ್ರೋನ್ ಹಾರಿಸ್ತವ್ರೆ. ನೀವ್ ಅನ್ಕೊಂಡಾಗ ಅದೊಂದು ವ್ಯೂ ತೋರ್ಸಕ್ಕಲ್ಲ, ಅದು ಹಾರಿಸ್ತಾ ಇರೋದವ್ರು. ಕೆಳಗ್ ಬಂದಾಗ್ಲೇ ಗೊತ್ತಾಗಿತ್ತು. ಹತ್ತಿರ ಜಾಗ ನೋಡಿ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಗ್ರಿಪ್ ಇರೋ ಅಂತ ಶೂಸ್ ನ ಮಾಡ್ಕೊಂಬನ್ನಿ. ಸೀರಿಯಸ್ಲಿ ಗಾಯ್ಸ್, ಅಮೇಜಿಂಗ್. ಜಿಂಗ್ ಇಟ್ಸ್ ನಾಟ್ ಈಸಿ ಥಿಂಗ್. ನಿಜ ಹೇಳ್ತಾ ಇದ್ದೀನಿ. ಟ್ರೆಕ್ಕಿಂಗ್ ಮಾಡ್ಬೋದು, ಆದ್ರೆ ತೀರಾ ಪೀಕ್ ಇರಬಾರ್ದು. ಲೆವೆಲ್ ಅಲ್ಲಿ ಇದ್ರೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋರು ಯೋಚನೆ ಮಾಡತ್ತಿ, ಇಲ್ಲಾಂದ್ರೆ ಇವನ್ ತರ ಕುತ್ಕೊಡ್ಬೇಕಾಯ್ತದೆ. ಅರ್ಧದಾರಿ ಬಂದು ಇಲ್ಲಿವರೆಗೂ ಬಂದಿದೀವಲ್ಲ, ತುದಿವರೆಗೂ ಇಟ್ಸ್ ಜಸ್ಟ್ 10%. ನಮ್ಮ ಬಾಯ್ಸ್ ನೋಡಿ ಅಲ್ಲೇ ರೆಸ್ಟಿಂಗ್ ಪೊಸಿಷನ್ ಅಲ್ಲ ಬಿದ್ದಿರೋದು. ಅವ್ನ ಡಿಪಾರ್ಟ್ಮೆಂಟ್ ಅವ್ನು ಬೇರೆ ಅಲ್ಲಿ ಇಲ್ಲೇ ನೋಡ್ತಾವ್. ದಿಸ್ ಇಸ್ ಅಮೇಜಿಂಗ್. ಇಂಗ್ಲಿಷ್ ಎಲ್ಲ ಬೇಡ. ರಕ್ಷಿಸುವ ತಾಣವಲ್ಲ, ಸ್ವರ್ಗದ ತಾಣ. ಬನ್ರಿ ಬಂದೆಲ್ಲ ನೋಡ್ರಿ. ಜಾಗ ನೋಡ್ರಿ. ಇಂತ ಜಾಗಕ್ಕೆ ಬಂದವ್ನ ಏನ್ ಮನ್ಸಲ್ಲಿ ಏನ್ ನೋವಿತ್ತೋ ಇಲ್ಲಿ ಬಿದ್ದು ಸತ್ತವನೆ. ಸ್ವರ್ಗದಂತ ನಾಡು. ಇಲ್ಲ ಸೂಸೈಡ್ ಅಂತೆ ಕನ್ಫರ್ಮ್. ಪೇರೆಂಟ್ಸ್ ಹೇಳ್ತಿರೋ ಪ್ರಕಾರ ಇಟ್ಸ್ ನಾಟ್ ಸೂಸೈಡ್. ಮನೇಲಿ ಚೆನ್ನಾಗೇ ಇದ್ರಂತೆ, ಬಂದಿದ್ದಾರೆ ಇಂಥ ಜಾಗದಲ್ಲಿ. ಸೊ ಬಿ ಕೇರ್ಫುಲ್. ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಅಂತ. ಆದ್ರೂ ಕೇರ್ಫುಲ್ ಆಗಿ ಇರ್ರಿ. ಎತ್ತು ಹೊತ್ತು ಸಾಕಿರ್ತಾರೆ 20 ವರ್ಷ. ದೇಹನ 5 ನಿಮಿಷಕ್ಕೆ ಮಣ್ಣು ಮಾಡ್ಬಿಡ್ತೀರಾ. ಜೋಪಾನವಾಗಿ ಬನ್ನಿ ಆಯ್ತಾ. 20 ವರ್ಷ ಬೆವರು ಸುರಿಸಿ ಸಾಕಿದಂತ ದೇಹ ಅದು. ಆ ದೇಹಕ್ಕೆ ಮರ್ಯಾದೆ ಕೊಟ್ಟು ಜಾಗಕ್ಕೆ ಬಂದು ನೋಡ್ಕೊಂಡು ಹೋಗಿ ಅಷ್ಟೇನೆ. ಅಂತ ಆಘಾತಕರ ಕೆಲಸನೆಲ್ಲ ಕೊಡಕೋಬೇಡ್ರಿ ನಿಮ್ ತಂದೆ ತಾಯಿಯವ್ರಿಗೆ. ದುಃಖನೇ ಆಗುತ್ತೆ. ಯಾಕಮ್ಮ ಇಂಥವ್ರೆಲ್ಲ ಬಂದಾಗ ಏನಾಗುತ್ತೆ, ಇಲ್ಲಿ ತುಂಬಾ ರಿಸ್ಟ್ರಿಕ್ಷನ್ ಆಗುತ್ತೆ. ನೇಚರ್ ನ ಸವ್ಯಕ್ಕೂ ಪೇ ಮಾಡ್ಬೇಕಾಗುತ್ತೆ. ಈ ತರ ಪೇ ಅಲ್ಲ, ಪರ್ಸನಲಿ ಪೇ ಮಾಡ್ಬೇಕಾಗುತ್ತೆ. ನೆಮ್ಮದಿ ಸ್ವರ್ಗ ಎಲ್ಲ ಇಲ್ಲೇ ಇದೆ ಗುರು. ನೋಡಿದ್ರಲ್ಲ ಗಾಯ್ಸ್, ಈ ಸ್ವರ್ಗ ರಾಣಿ ಜರಿ ಎಂದು ಏನು ಕರೀತಾರೆ ಅನ್ನೋದು ಗೊತ್ತಾಯ್ತಲ್ಲ ಕಂಪ್ಲೀಟ್ ಆ ಪಿಕ್ಚರ್. ಈ ಪಿಕ್ಚರ್ ನ ನೋಡಾದ್ಮೇಲೆ ಇವಾಗ ಇಳಿತಾ ಇದೀವಿ. ಹತ್ತೋದು ನಮ್ಗೆ ಕಷ್ಟ ಅನ್ನಿಸ್ತು, ಬಟ್ ಆದ್ರೆ ಇಳಿಯೋದು ಇನ್ನೂ ಕಷ್ಟ ಇದೆ. ಯಾಕಂದ್ರೆ ಸ್ಲಿಪ್ ಆಯ್ತು ಅಂದ್ರೆ ತಲೆ ಬುಡ ಕುಂಡಿ ಹೊಡೆದೋಯ್ತವೆ. ಇವಂತೂ ಫಿಕ್ಸ್. ಯಾಕಂದ್ರೆ ಚೂಜಿ ಕಲ್ಲುಗಳು ಹೇಗಿದಾವೆ ಅಂದ್ರೆ ಶಾರ್ಪ್ನೆಸ್ ಲೈಕ್ ಹ್ಯಾಕ್ಸ್, ಒಂಥರ ಕತ್ತಿ ಮಸಿ ಕೊಡ್ಲಿ ತರ ಇದೆ. ಹುಷಾರಾಗಿ ನೋಡ್ಕೊಂಡು ಹಿಡಿಬೇಕು. ಅದೊಂದು ಹೇಳಿದ್ರು ಪದ, ಅದು ನಾವು ಬಳಸಂಗಿಲ್ಲ. ದಯವಿಟ್ಟು ಅನಸ್ಗೆ ಏನು ಹಾಕೊಳ್ಳಂಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ತಲುಪುವಂಗೆ. ನಿಮ್ಮ ಕೊಲೀಗ್ಸ್ ಗಳಿಗೆ, ನಿಮ್ಮ ಯಾರ ಜೊತೆ ಹೋಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ. ದೈಹಿಕವಾಗಿ ಮಾನಸಿಕವಾಗಿ ಯಾವುದು ಒಳ್ಳೇದಲ್ಲ ಪದಗಳು ಬಳಸೋದು. ಬಿಗ್ ಬಾಸ್ ಹೌಸ್ ಇಲ್ಲಿ ನೋಡಿದ್ರಲ್ಲ ಹೆಂಗ್ ಇಳಿತಾ ಇದೀವಿ ಅಂತ. ಅದನ್ನ ಏನಂತಾರೆ ಅಂದ್ರೆ ನಿಮ್ಗೆ ಏಕಶಿಲಾ ಪರ್ವತ. ಚಪ್ಪಲ ಹುಷಾರ್ ನಿಧಾನ. ಇದು ಏನಾಗಿದೆ ಅಂದ್ರೆ ಮಳೆ ಬಂದು ನೀರ ಅದು ಪಾಚಿ ತರ ಐತೆ, ಸ್ಕಿಡ್ ಆಗುತ್ತೆ. ಶೇಟ್ ಬಿದ್ದೇವದ ಗಾಯ್ಸ್. ಗಾಯ ಆಯ್ತಾ? ಇಂಥವಕ್ಕೆಲ್ಲ ಗಾಯ ಆಗಲ್ಲ, ಬಟ್ ಆದ್ರೂ ಸೇಫ್ ಆಗಿರ್ಬೇಕು. ಉಳ್ಳಿದ್ರೆ ಅದು ಶೂ ಏನಾಗ್ತಿದೆ ಅಂದ್ರೆ ಫುಲ್ಲು ಹುಷಾರು. ನನ್ಗ ಅದು ಏನಾಗುತ್ತೆ ಅಂದ್ರೆ ಹಂದಿ ಬೆಳೆದಂಗ್ ಬೆಳೆದ್ಬಿಟ್ಟಿದೀನಿ. ಎಲ್ಲಿ ಬಿದ್ರು ಒಳ್ಳೆ ಮಸಾಜ್ ಕೊಟ್ಟಂಗ್ ಕೊಡ್ತದೆ. ಬಂದಿರೋದು 2 ಗೋಪ್ರೋ. ನಾವು ಬಂದಿರೋ 4 ಜನಕ್ಕೆ 2 ಗೋಪ್ರೋ, 1 DSLR, 2 ಐಫೋನು, 7 ಬ್ಯಾಟ್ರಿ, ಚಾರ್ಜರ್ ಕೇಬಲ್ಗಳು, ಆಮೇಲೆ ಇನ್ನೇನೇನಿದೆ
ಸ್ಯಾಮ್ಸಂಗು ನಮ್ಮ ಹತ್ರ ಅವೆಲ್ಲ ಗ್ಯಾಜೆಟ್ಸ್ ಬಿಡಿ, ಅದ್ರ ಐಫೋನ್ ಇದ್ರೆ ಅದೊಂಥರ ಮೂವಿನೇ ತೆಗೆದು ಬಿಡ್ತಾರೆ ಈಗಿನ ಮಕ್ಕಳು. ನೋಡಿದ್ರಲ್ಲ ಗಾಯ್ಸ್, ಇನ್ನು ಜಸ್ಟ್ 10%. ಇದು 10%. ನಾವು ಇವಾಗ ನಡಿಬೇಕಾಗಿರೋದು 9 ಕಿಲೋಮೀಟರ್. ಎಷ್ಟು ಹೇಳಿ? 9 ಕಿಲೋಮೀಟರ್ ಬಂಡೆಜೆ ಫಾಲ್ಸ್ ನೋಡ್ಲಿಕ್ಕೆ ನಡಿಬೇಕು ಇವಾಗ. ಇದು ನನಗೆ ಯಜ್ಞ ಸಾಹಸ. ಆ ಸಾಹಸನ ನಾನೇನಾದರೂ ಮಾಡಿಬಿಟ್ರೆ ಪ್ಲಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲೇಬೇಕು. ಆ ಟೆನಿಕಾಸ್ಟ್ ಮಾಡಲೇಬೇಕು ಗುರು. ಮಾಡ್ದಂಗೆಲ್ಲ ಇರೋಕ್ಕಾಗಲ್ಲ. ಕವಾನ್. ಮನುಷ್ಯ ನಿರ್ಮಾಣಿತ ವ್ಯೂ ಪಾಯಿಂಟ್, ಪ್ರಕೃತಿ ನಿರ್ಮಾಣಿತ ವ್ಯೂ ಪಾಯಿಂಟ್, ಯಾವ್ದು ಚೂಸ್ ಮಾಡ್ತೀರಾ ನೋಡಿ ಗಾಯ್ಸ್. ಈ ರಾಣಿ ಬಿರಿಯಾನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್.